BA ಮುಗಿದು LLB ಪ್ರಾಕ್ಟೀಸ್ ಮಾಡಿದ್ಮೇಲೆ ಕೂಡ ನಮ್ಮ ಮನೆ ಅಲ್ಲೇ ಮುಂದೆ ಗೋಡ್ಬೋಲಿ ಮಾಡೋದಲ್ಲಿ ಕಾಕಾವ್ರ ಮನೆ ಅದು. ನಮ್ಮ ಮನೆ ಮುಂದೆ ಅಲ್ಲಿ ಉಮರ್ಜಿ ಆಸ್ಪತ್ರೆ ಹತ್ರ ನಮ್ಮ ಮನೆ. ಹೀಗಾಗಿ ಅವ್ರ ಕೂಡ ಹೋಗೋದು ಬರೋದು ಸಂಪರ್ಕ ಇತ್ತು ನನಗೆ. ಮುಂದೆ ನಾನು ಪ್ರಾಕ್ಟೀಸ್ ಆಗಿ ಜಡ್ಜ್ ಆದರೂ ಕೂಡ ನನ್ನ ಕೂಡ ಅವ್ರ ಕೂಡ ಸಂಪರ್ಕ ಇತ್ತು ನಂದು. ಮುಂದೆ ಅವ್ರು 87-8 ಸ್ಥಾನಕ್ಕೆ ಸ್ವಲ್ಪ ಮರವು ಜಾಸ್ತಿ ಆಯ್ತು ಅವ್ರಿಗೆ. ಆವಾಗ ನಾನು ಹೋಗೋದು ಬಂದ್ ಮಾಡಿದೆ. ಹೀಗಾಗಿ ಭಾಳಷ್ಟು ಜನ ಅಲ್ಲಿ ಮಾತಾಡ್ತಾರೆ. ನನ್ನ ಅನುಭವಗಳನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೋಲಾರ ಅವರು ಮಹಾತ್ಮ ಗಾಂಧಿಯವ್ರ ಜೊತೆ ಭೇಟಿಯಾಗಿದ್ದರು. ಅವರ ಪ್ರೇರಣೆ ತಗೊಂಡು ಹರಿಜನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಕಾಕಾವರೇ ಸ್ವತಃ ನನಗೆ ಹೇಳಿದ್ದು ನಿಮ್ಮೆಲ್ಲರೂ ಕೂಡ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರು ಹೇಳಿದರು 29-30ರಲ್ಲಿ ಕಾಣಿಸ್ತದೆ, 1929 ಅಥವಾ 30ರಲ್ಲಿ ಅವರು ಸಾಬರಮತಿ ಆಶ್ರಮದಲ್ಲಿ ಟ್ರೈನಿಂಗ್ ತೊಗೊಳಕ್ಕೆ ಹೋಗಿದ್ದರು. ಅವ್ರ ಜೊತೆಗೆ ಇನ್ನೂ ಒಂದಿಬ್ಬರು ಇದ್ದಂತೆ. ಇದ್ದಾಗ ಗಾಂಧೀಜಿಯವರ ಅಲ್ಲಿ ನೇತೃತ್ವದಲ್ಲಿ ಇತ್ತವು. ಅಲ್ಲಿದ್ದಾಗ ಸಾಬರಮತಿ ಆಶ್ರಮದಲ್ಲಿ ಒಂದು ಪದ್ಧತಿ ಇತ್ತು. ಅಲ್ಲಿ ಬಂದಂಥ ಶಿಬಿರಾರ್ಥಿಗಳು ಡೈಲಿ ತಾವೇನು ಕೆಲಸ ಮಾಡ್ತಾರೆ ಅದನ್ನು ಒಂದು ಡೈರಿಯಲ್ಲಿ ಬರೀಬೇಕು, ದಿನಚರಿಯಲ್ಲಿ ಬರೀಬೇಕು. ಕೊನೆಗೆ ಸಾಯಂಕಾಲ ಅವರು ಗಾಂಧೀಜಿಯವ್ರದ್ದೇನು ಪ್ರಾರ್ಥನಾ ಸಭೆ ಇರ್ತಿತ್ತಲ್ಲ, ಆ ಸಭೆಯಲ್ಲಿ ಎಲ್ಲರೂ ತಮ್ಮ ಡೈರಿಯನ್ನು ಗಾಂಧೀಜಿಯವ್ರಿಗೆ ತೋರಿಸ್ಬೇಕು ಅಂತ ಪದ್ಧತಿ ಇತ್ತಂತ. ಇದು ಮೊದಲಿಂದ ನಡ್ಕೋತ ಬಂದಿತ್ತು. ಕಾಕಾವ್ರಲ್ಲಿ ಹೋಗೋಕ್ಕಿಂತ ಮುಂಚೆನೇ ಈ ಪದ್ಧತಿ ನಡೆದಿತ್ತು ಅಲ್ಲಿ. ಕಾಕಾವ್ರು ಹೋದ್ಮೇಲೆ ಅವ್ರಿಗೆ ಈ ಪದ್ಧತಿ ಸರಿ ಅನಿಸಲಿಲ್ಲ ಅಂತ. ಯಾಕಂದ್ರೆ ನಾವು ವೈಯಕ್ತಿಕ ದಿನಚರಿ ಬರಿತೀವಿ ಅಂದಮೇಲೆ ನಾವು ಒಳ್ಳೆಯದು ಇದ್ದದ್ದು ಬರಿಬೇಕು. ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರು ಕೆಟ್ಟ ವಿಚಾರಗಳು ಬಂದರೂ ಕೂಡ ಅದನ್ನು ಬರಿಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ನಮ್ಮ ಒಳ್ಳೆಯ ವಿಚಾರ ಇದ್ರೂ ಬರಿಬೇಕು. ಮತ್ತು ನಾವು ಕೆಟ್ಟ ವಿಚಾರ ಒಳ್ಳೆಯ ವಿಚಾರ ನಮ್ಮ ಮನಸ್ಸು ಇದ್ದದ್ದು ಎಲ್ಲ ಬರೆದಾಗ ಅದು ದಿನಚರಿ ಆಗ್ತದೆ. ಬಟ್ ಆ ದಿನಚರಿ ನಾವು ಬೇರೆಯವ್ರಿಗೆ ನಾವು ಓದ್ಲಿಕ್ಕೆ ಕೊಟ್ಟರೆ ನಾವು ನಮ್ಮ ಮನಸ್ಸು ಇದ್ದಂಥ ಸತ್ಯ ಸಂಗತಿಗಳನ್ನು ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ವಿರೋಧ ಮಾಡ್ಬೇಕಂತೇಳಿ ಗಾಂಧೀಜಿಯವ್ರಿಗೆ ಭೇಟಿ ಆದ್ರಂಥವ್ರು. ಭೇಟಿಯಾಗಿ ಈ ಥರ ನೀವೇನು ನಮ್ಮ ಶಿಬಿರಾರ್ಥಿಗಳ ದಿನಚರಿಗಳನ್ನು ನೋಡ್ತಿರಲ್ಲ, ಅದು ಸರಿಯಾದ ಪದ್ಧತಿ ಅಲ್ಲ, ನೀವು ನೋಡಬಾರ್ದು ಅಂತೇಳಿ. ಆ ಗಾಂಧೀಜಿಯವರು ಅದಕ್ಕೆ ಅಷ್ಟು ಮಹತ್ವ ಕೊಡಲಿಲ್ಲ. ಇಲ್ಲ, ಅದು ಪದ್ಧತಿ ನಡೆದು ಬಂದು ಅದೇ ಥರ ಆಗಲಿ ಅಂದ್ರೆ. ಕೊನೆಗೆ ಇವರು ಅದನ್ನು ಪಟ್ಟು ಹಿಡಿದು ಉಪವಾಸ ಕೂತ್ರಂತ ಕಾಕಾವರು. ಉಪವಾಸ ಕೂತ ಮೇಲೆ ಕೊನೆಗೆ ತಮಗೆಲ್ಲ ಗೊತ್ತಿರಬೇಕು, ಸತ್ಯಾಗ್ರಹದಿಂದ ಸೂರ್ಯನೇ ಮುಳುಗಲಾದಂಥ ಒಂದು ಸಾಮ್ರಾಜ್ಯಕ್ಕೆ ಸತ್ಯಾಗ್ರಹ ಮುಖಾಂತರ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಗಾಂಧೀಜಿ, ಆ ಗಾಂಧೀಜಿ ವಿರುದ್ಧನೇ ಸತ್ಯಾಗ್ರಹ ಮಾಡಿ ಆ ಡೈರಿ ಓದುವಂಥ ಪದ್ಧತಿಯನ್ನು ಅವರು ಬಂದ್ ಮಾಡಿದ್ರಂತೆ. ಇದು ಸ್ವತಃ ಕಾಕಾವರೇ ಮುಂದೆ ಹೇಳ್ಯಾರ ಅವರು. ಆಮೇಲೆ ಇನ್ನೊಂದು ಅವರು ಹೇಳೋದು ವಿಚಾರ ಅಂತಂದರೆ, ಅವ್ರ ಮನೆ ಮುಂದೆ ವಕೀಲರ ಮನೆ ಅದ ಗುಡಬಲ್ವಾಳದಲ್ಲಿ. ಅಲ್ಲಿ ಅವರು ಬ್ರಾಹ್ಮಣರ ಗುರುಗಳು ಬಂದಿದ್ರಂತೆ. ತಮಗೆಲ್ಲ ಗೊತ್ತಿದ್ದಾಗೆ ಕುಲಕರ್ಣಿಯವ್ರು ಹೇಳಿದಾಗೆ ಇವ್ರನ್ನ ಬ್ರಾಹ್ಮಣರು ಜಾತಿಯಿಂದ ಹೊರ ಹಾಕಿಬಿಟ್ಟಿದ್ರು. ಅವ್ರು ಇವ್ರ ಹೆಸರು ಕೇಳಿದ್ರು ಆ ಗುರುಗಳು. ಕೇಳಿ ಮತ್ತು ಗಣೇಶ ಕಾರ್ಖಾನೆ ಅವ ಯಾಕೆ ಬಂದಿಲ್ಲ, ಪೂಜಾ ಗೀಜಾ ನಡೀತಿತ್ತಲ್ಲ ಪಾದ ಪೂಜೆ, ಅದು ಯಾಕೆ ಬಂದಿಲ್ಲ ಅಂತ ಕೇಳಿದ್ಕೊಳ್ಳೇ ಭಾಳಷ್ಟು ಜನ ಸುಮ್ಮನೆ ಕೂತ್ರಂತ, ಏನು ಹೇಳಿಲ್ಲ. ಕೊನೆ ಯಾಕಂದ್ರೆ ಅವ್ರ ಮನೆ ಮುಂದೆ ಇವ್ರ ಮನೆ. ಕೊನೆಗೆ ಇಲ್ಲ, ಅವರು ಹಿಂಗಾಗ್ಯದ, ಅವರೆಲ್ಲ ಹರಿಜನ್ ಮಕ್ಕಳು ತಮ್ಮ ಮನೇಲಿ ಇಟ್ಕೊಂಡು ಕೂತಾರ, ಹೀಗಾಗಿ ನಮ್ಮ ಸಮಾಜದವ್ರನ್ನ ಅವ್ರು ಬಹಿಷ್ಕಾರ ಮಾಡಿಬಿಟ್ಟಿವಿ, ಅವ್ರು ನಮ್ಮ ಕಾರ್ಯಕ್ರಮ ನಾವು ಕರೆಯಂಗಿಲ್ಲ, ಅವರು ಬರೋಂಗಿಲ್ಲ ಅಂತ ಅವ್ರು ಬೇಯ್ದು ಕರ್ಸರಂತ. ಕರೆಸಿ ಇವ್ರನ್ನ ಇದು ಮಾಡಿ ಇವ್ರ ಮುಂದೆ ಎಲ್ಲ ಸಮಾಜ ಮುಖಂಡರಿಗೆ ಅವ್ರು ಹೇಳ್ದಂತ, ನೋಡಿ ನೀವೆಲ್ಲ ಬ್ರಾಹ್ಮಣರು ಎಲ್ಲ ಹಿಂದೂ ಸಮಾಜವನ್ನು ಅವ್ರು ಬೇಡ ಇವ್ರು ಬೇಡ ಅಂತೇಳಿ ನೀವು ವಿಂಗಡಣೆ ಮಾಡೋದಕ್ಕೆ 700 ವರ್ಷ ಮುಸ್ಲಿಮರು ಆಳ್ಯಾರ, ಇಲ್ಲಿ 200 ವರ್ಷ ಬ್ರಿಟಿಷ್ ಆಳ್ಯಾರ. ಇನ್ನೂ ನಿಮಗೆ ನಾಚಿಕೆ ಬಂದಿಲ್ಲ, ನಮ್ಮ ಜನರು ನೀವು ಒತ್ತಟ್ಟು ಇದಕ್ಕೆ ಆಗೋಲ್ಲ, ನಿಮ್ಗೆ ಗೊತ್ತಿಲ್ಲ ಅಂಥೇಳಿ ಅವ್ರು ಕರೆಸಿ ಅವ್ರು ಸ್ವತಃನೇ ಅಲ್ಲಿ ಬರ್ತಾರೆ ಕಾಕಾವ್ರ ಮನೆಗೆ. ಬಂದು ಕಾಕಾವ್ರಿಗೆ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿ, ಇನ್ಮೇಲೆ ಯಾರು ಸಮಾಜದಿಂದ ಇದು ಮಾಡೋಂಗಿಲ್ಲ, ನನ್ನಿಂದ ತಾಕೀತು ಹೊರದಂತೆ ಅವ್ರು ಹೇಳಿದ್ರಂತ. ಇವೆರಡು ಘಟನೆಗಳು ಕಾಕಾರು ಹೇಳಿದ್ವು. ಇನ್ನು ಮೂರನೇದು ಕಾಕಾವರು ನಂದು LLB ಆಯಿತು. LLB ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ KPSC ಎಕ್ಸಾಮ್ನಲ್ಲಿ ನಾನು ಪಾಸ್ ಆಗಿದ್ದೆ. ಪಾಸ್ ಆದ ಕೂಡಲೇ ಕಾಕಾವ್ರಿಗೆ ಹೋಗಿ ಭೇಟಿಯಾಗಿ ಪೇಡೆ ಕೊಟ್ಟು ಪಾಸ್ ಆಗೀನಿ ಅಂತ ಹೇಳಿದೆ. ನಾನು ಹೇಳಿದ ಕೂಡಲೇ ಏನು KPSC ಎಕ್ಸಾಮ್ ಅಂದರೆ ಏನು, ಯಾರು ಸೆಲೆಕ್ಷನ್ ಏನು, ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು.
ಕೇಳಿದ ಕೂಡಲೇ PSC ಅಂತ ಇರ್ತದೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಾವೆ. ಅದಾದಮೇಲೆ YOS ಇರ್ತದೆ. ಅದರಲ್ಲಿ ಪಾಸ್ ಆದ್ರೆ ಸೆಲೆಕ್ಟ್ ಮಾಡ್ತಾರೆ, ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸ್ ಆಗ್ತಾರೆ. ಅದು ಯಾವ ಚೇರ್ಮನ್ ಯಾರು ಅದಾರ ಅಂತ ಕೇಳಿದ್ರು ಅವರು. ದುಗ್ಗಪ್ಪ ಚೇರ್ಮನ್ ಅದಾರ ಅಂತ ಹೇಳಿದೆ ನಾನು. ಆವಾಗ ದುಗ್ಗಪ್ಪ ಇದ್ರು, ಅವಾಗ 77ರಲ್ಲಿ ಕಾಣಿಸ್ತದೆ. ಕೇಳಿದ ಕೂಡಲೇ ಅವರು ದುಗ್ಗಪ್ಪನ ಸ್ವಲ್ಪ ಹಿಂಗೆ ಕೂತು, ದುಗ್ಗಪ್ಪ ನನ್ನ ಶಿಷ್ಯ ಅದಾನ, ನೀ ಹೆಂಗೆ ನನ್ನ ಶಿಷ್ಯ ಅದಿ, ಅವ ನನ್ನ ಶಿಷ್ಯ ಅದಾನ, ನಾನು ಹೇಳ್ತೀನಿ ನಡೆಯುತ್ತಂದ್ರು. ಅವಾಗ ಕಾಕ ಅವ್ರಿಗೆ ಭಾಳ 75-80 ವರ್ಷ ಆಗಿತ್ತು ಅವ್ರಿಗೆ. ನೀವು ವಯಸ್ಸಿನಾಗ ಬೆಂಗ್ಳೂರಿಗೆ ಹೆಂಗೆ ಬರ್ತೀರಿ, ಬೇಡ ಕಾಕ ಅಂದ್ರೆ ಇಲ್ಲ ನಾ ಬರ್ತೀನಿ ನಡಿ ಅಂತದ್ದು. ನಾನು ನಮ್ಮ ತಂದೆಯವರು ಮತ್ತು ಕಾಕ ಅವರು ರೈಲ್ವೇದಲ್ಲಿ ಕೂತು ಬೆಂಗ್ಳೂರಿಗೆ ಹೋದ್ರೆ ಬಂದ್ರೆ ಅವ್ರ ಜೊತೆಗೆ ಅವರು ಬಂದಮೇಲೆ ನಾವು ಫಸ್ಟ್ ಟೈಮ್ ಬೆಂಗ್ಳೂರಿಗೆ ಹೋದದ್ದು. ಆ ದುಗ್ಗಪ್ಪನ ಮನೆ ಎಲ್ಲೇದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಯಾರಿಗೆ ವಿಚಾರ ಮಾಡಿಬಿಟ್ಲೆ ವಸಂತ ನಗರದಲ್ಲಿ ಆ ಚೇರ್ಮನ್ ದುಗ್ಗಪ್ಪನ ಮನೆ ಅಂತ ಯಾರು ಹೇಳಿದ್ರು ನಮಗೆ. ಟ್ಯಾಕ್ಸಿ ಮಾಡ್ಕೊಂಡು ಅಲ್ಲಿ ಹೋದೆವು. ಹೋಗಿ ನಾವು ಹೋಗಿ ಹೇಳಿದೆ, ಹಿಂಗೆ ಕಾಕವ್ರು ಬಂದಾರ ಅಂತೇಳಿ. ಪಾಪ ದುಗ್ಗಪ್ಪ ಅಪ್ಸ್ಟೇರ್ ಇರ್ತದೆ, ಮನೆ ಮೇಲೆ ಕೆಳಗೆ ಎರಡೂ ಇತ್ತದು. ಅವ್ರು ಕೆಳಗೆ ಓಡಿ ಬಂದು ಇಮಿಡಿಯೇಟ್ ಕಾಕವ್ರ ಕಾಲು ಬಿದ್ದು ನಮಸ್ಕಾರ ಮಾಡಿ ಕರ್ಕೊಂಡೋಗಿ ಕಾಕವ್ರಿಗೆ ತಮ್ಗೆ ಗೊತ್ತಿರಬೇಕು, ಅವ್ರಿಗೆ ಕಿವಿ ಕೇಳಿಸ್ತಿರಲಿಲ್ಲ. ಹೀಗಾಗಿ ಜೋರು ಮಾತಾಡ್ತಿದ್ರು ಭಾಳ ಅವರು. ಅಲ್ಲಿ ಯಾಕೋ ದುಗ್ಗಪ್ಪ ಆರಾಮದಿಲ್ಲ ಅಂತಂದು, ಆರಾಮದಿಲ್ಲ ಸರ್. ಕರ್ಕೊಂಡು ಚಾಗಿ ಎಲ್ಲ ಆಯಿತು. ಆದ ಕೂಡಲೇ ಹೇಳಿದ್ರು, ನೋಡು ದುಗ್ಗಪ್ಪ, ನೀ ಹೆಂಗೆ ನನ್ನ ಶಿಷ್ಯ ಇದ್ದಿ, ಅದೇ ಥರ ವಸಂತನು ಶಿಷ್ಯ ಅದಾನ, ಅವನೇನೋ ಪಾಸ್ ಆಗ್ಯಾನಂತ, ನೋಡು ಅವ್ನು ಸಿಲೆಕ್ಷನ್ ಮಾಡು ಅಂದ್ರೆ ಆಯ್ತು ರೀ ಅಂತ ಹೇಳ್ಕಿಂದ ಕೂತು ತಿಂಡಿ ಕೊಟ್ಟರು. ಊಟ ಮಾಡಿ ಬರೋಷ್ಟರಲ್ಲಿ ಆ ದುಗ್ಗಪ್ಪರ ಮನೆ ಮುಂದೆ ರಾಜೇಂದ್ರ ಅಂತ ಒಬ್ಬರಿದ್ರು. ಅವರು ತಮಗೆ ಗೊತ್ತಿರೋಕ್ಕಿಲ್ಲ, ಈ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ದು ಸ್ಟೇಟ್ ಡೈರೆಕ್ಟರ್ ಇದ್ರು. ಅವ್ರಿಗೆ ಗೊತ್ತಾಗಿದೆ ಕಾಕವ್ರು ಬಂದಾರ ಇಲ್ಲ ಅಂತೆ. ಅವರು ಮಿಸಸ್ಸು ರೇಣುಕಾ ರಾಜೇಂದ್ರ ಅಂತೇಳಿ MLA ಇದ್ದರು, ಮುಂದೆ ಮಿನಿಸ್ಟರ್ ಆದ್ರು ಅವರು. ತಮ್ಗೆ ಗೊತ್ತಿರ್ಬೇಕು, ಗುಂಡೂರಾವ್ ಕಾಲದಲ್ಲಿ ಮಿನಿಸ್ಟರ್ ಆಗಿದ್ರು. ಅವರು ಶಿವಾಜಿ MLA, ಅವಾಗ MLA ಇದ್ದಳಕ್ಕಿ. ಅವ್ರು ಕಾಕವ್ರು ಬಂದಾರಂತ ಅವ್ರಿಗೆ ಹೆಸರು ಗೊತ್ತಿತ್ತಲ್ಲ. ಬಂದು ಅವರು ತಮ್ಮ ಭೇಟಿಯಾಗಿ ಅವ್ರ ಮನೆಗೆ ಕರ್ಕೊಂಡೋಗಿ ಅವರು ಚಾಗೆ ಕೂಡಿಸಿ ಕಾಕವ್ರಿಗೆಲ್ಲ ಸನ್ಮಾನ ಮಾಡಿ ಆಮೇಲೆ ಕಳಿಸೋರು. ಹೀಗಾಗಿ ಕಾಕವ್ರ ಕಡೆಯಿಂದ ನನಗೆ ಇಷ್ಟು ಸ್ವತಃನೇ ಅವ್ರ ಜೊತೆಗಿದ್ದು ಅನುಭವಗಳನ್ನು ನಾನು ಹಂಚಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡಿ. ಇನ್ನೂ ಭಾಳಷ್ಟು ಅದ, ಯಾಕಂದ್ರೆ ಸುಮಾರು 65ರಿಂದ 70-80 ತನಕ ನಾನು ಕಾಕವ್ರೊಳಗೆ ಕಾಂಟ್ಯಾಕ್ಟ್ದಲ್ಲಿ ಅಂದಮೇಲೆ ಭಾಳಷ್ಟು ನೆನಪುಗಳದಾವ. ಈ ಮಹತ್ವದ ನೆನಪುಗಳನ್ನು ಇಷ್ಟು ಮಾಡಿದೆವು. ಆಮೇಲೆ ಇನ್ನೊಂದು ಕೊನೆಯದು ಹೇಳ್ಬೇಕಾದ್ರೆ, ಕಾಕಾ ಕಾರ್ಖಾನಿಸರು ದೇವದಾಸಿ ಅಂತ ಒಂದು ಬುಕ್ ಬರೆದಿದ್ರು, ಇಂಗ್ಲೀಷ್ನಲ್ಲಿ ಇತ್ತದು. ಈ ಕಾಂಗ್ರೆಸ್ನಲ್ಲಿ ಹೆಂಗೆ ಹರಿಜನ ಸೇವಕ ಸಂಘ ಅಂತೇಳಿ ಒಂದು ಓಪನ್ ಮಾಡಿ ಹರಿಜನ ಸೇವಕ ಕೆಲಸಗಳನ್ನು ಕಾಕವ್ರಿಗೆ ವಹಿಸಿಕೊಟ್ರಲ್ಲ, ಟಕ್ಕರ್ ಬಾಪ ಅಂತ ಅದಕ್ಕೆ ಹೆಡ್ಡಿದ್ರು. ಇದರಿಂದ ಒಂದು ಬುಕ್ ಬಂದಿತ್ತು ದೇವದಾಸಿ ಅಂತ ಹೇಳಿ. ಅದರಲ್ಲಿ ಒಂದೆರಡು ಆರ್ಟಿಕಲ್ ಇವರು ಕಾಕವರು ಬರೆದಿದ್ರು ದೇವದಾಸಿ ಬಗ್ಗೆ. ತಮಗೆಲ್ಲ ಗೊತ್ತದ, ಅಹಲ್ಯೋದ್ಧಾರ ಅಂತೇಳಿ ದೇವದಾಸಿಗಳ ಬಗ್ಗೆ ಮಾಡಿದ್ರು. ಕನ್ಯಾ ಮಂದಿರ ಅಂತೇಳಿ ಹೆಣ್ಣುಮಕ್ಕಳ ಸಂಬಂಧ ಹಾಸ್ಟೆಲ್ ಮಾಡಿದ್ರು. ಹರಿಜನ ಬಾಲಕರ ಅಂತೇಳಿ ನಾವು ಅಲ್ಲೇ ಇದ್ದೇವೆ. ನಾವು ಕಾಕಾರ ಮನೆಯಲ್ಲಿ ನಾವಿದ್ದೇವೆ. ಅವ್ರದ್ದು ಇನ್ನೊಂದು ಹಾಸ್ಟೆಲ್ ಮಡ್ಪತಿ ಗಲ್ಲದೆಲ್ಲ ಅಲ್ಲಿತ್ತದು. ಅಲ್ಲಿ ಭಾಳ ಜನ ಹುಡುಗರು ಇರ್ತಿದ್ರು. ನಾವು ಇಲ್ಲಿ ಒಂದು 10 ಜನ ಕಾಕಾರ ಮನೆಯಲ್ಲಿ ಇರ್ತಿದ್ದೆವು. ಅವಾಗ ಅವರು ಈ ಏನು ಹೇಳ್ತಾ ಇದ್ರೆ ನೆನಪಾರ್ದು ನೋಡು, ಅವರು ಕಾಕವರು ಈ ಅಹಲ್ಯೋದ್ಧಾರ ಮಾಡಿದಾಗ ಭಾಳಷ್ಟು ಮಂದಿ ಕೊಂಕು ಮಾತಾಡ್ತಾರಂತ, ಇವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ. ಆದರೂ ಅವರು ಆ ಕಾಲದಲ್ಲಿ ನಮ್ಮ ಕುಲಕರ್ಣಿಯವರು ಹೇಳಿದ ಹಾಗೆ ಆಗಿನ ಕಾಲದಲ್ಲಿ ಅಸ್ಪೃಶ್ಯರನ್ನ ಇದನ್ನು ಮಾಡ್ತಿದ್ದಿಲ್ಲ. ಅವ್ರ ಮನೆಯ ವಾತಾವರಣ ನೋಡಿದ್ರೆ ಅವ್ರ ಮನೆಯಲ್ಲಿ ಹೂಗಳನ್ನು ನಾವೇ ಕಿತ್ತಿದ್ದೆವು, ಮಕ್ಕಳೇ ಕಿತ್ತಿ ಪೂಜಾ ಕೂಡ ನಾವೇ ಹೂ ಕೊಡ್ತಿದ್ದೆವು. ಅವ್ರ ಅಣ್ಣನ ಮಕ್ಕಳು ಇಬ್ಬರು, ಬೇಬಿ ಚೋಟಿ ತಾಯಿ ಅಂತ ಒಬ್ಬರಿದ್ದರು, ಆಮೇಲೆ ಕುಸುಮ್ ಅಂತ ಒಬ್ಬರಿದ್ದರು, ಇನ್ನೊಬ್ಬ ಮಗಳಿದ್ರು. ಅವರು ಪೂನಾದಲ್ಲಿ ಲಗ್ನ ಆಗಿ ಹೋಗಿತ್ತವರು. ಅವರೇ ಟೀಚಿಂಗ್ ಕೆಲಸ ಮಾಡ್ತಿದ್ರು. ಅವ್ರು ಯಾವ್ದು ಭೇದ ಭಾವ ಮಾಡ್ತಿಲ್ಲ. ಕಾಕ ಒಬ್ಬರೇ ಹರಿಜನ ಉದ್ಧಾರ ಮಾಡಿದ್ರಂತ ಹಿಂಗಲ್ಲ, ಅವ್ರ ಮನ್ಯಾಗ ಕೂಡ ಅವ್ರ ಮಕ್ಕಳು ಅವ್ರು ಯಾರು ಭೇದ ಭಾವ ಮಾಡ್ತಿಲ್ಲ. ಮುಂದೆ ನಂದು ಅಪಾಯಿಂಟ್ಮೆಂಟ್ ಆದಮೇಲೆ ಆ ಚೋಟಿ ತಾಯಿ ಅನ್ನೋದ್ರೆ ಅವರೇ ನಂದು ಇನ್ಶೂರೆನ್ಸ್ ಪಾಲಿಸಿ ಕೂಡ ಮಾಡಿದರು. ಹೀಗಾಗಿ ಅವರು ಯಾವುದೇ ಭೇದ ಭಾವ ಮಾಡ್ತಿಲ್ಲ. ಮತ್ತು ನಮಗೆಲ್ಲ ಊಟಕ್ಕೆಲ್ಲ ಕರ್ಕೊಂಡು ಇದರಲ್ಲೇ ಕೊಡ್ತಿದ್ರು. ಅವರು ಅಣ್ಣವರು, ಕಾಕವ್ರ ಅಣ್ಣವರು ಅವಾಗಿನ ಜೀವಂತಿದ್ರು, ಬೆಡ್ ಇಡಲಿದ್ರು. ಅವರು ಜಮಖಂಡಿ ಸಂಸ್ಥಾನದಲ್ಲಿ ಈ ರಾಜರ ಮನೆಯಲ್ಲಿ ಡಾಕ್ಟರ್ ಇದ್ರಂತ. ಹೀಗಾಗಿ ಕಾಕವ್ರಮ್ಮ ಹೇಳ್ತಿದ್ರು ನನಗೆ, ನಾನು ಡೆಕ್ಕನ್ ಕಾಲೇಜ್ದಲ್ಲಿ BA ಮಾಡಿ, ನಾನು ಡೆಕ್ಕನ್ ಕಾಲೇಜಲ್ಲಿ BA ಮಾಡುವಾಗ ನಮ್ಮ ಅಣ್ಣ ನನಗೆ 50 ರೂಪಾಯಿ ಖರ್ಚಿಗೆ ಕೊಡ್ತಿದ್ರು.
ರೂಪಾಯಿ ಖರ್ಚು ಕೊಡ್ತೀವಿ. ನಾವು ಬಿ ಎದಿಂದ ಸೆಕೆಂಡ್ ಬಿ ಎಯಿಂದ ಥರ್ಡ್ ಬಿ ಎಗೆ ಹೋಗಿ ಮುಂದೆ ನಾವು ಒಂದು ಅಪ್ಲಿಕೇಶನ್ ಬರೆದಿರತ್ತೀವಿ. ಅಪ್ಲಿಕೇಶನ್ 1/4 ಇದರಲ್ಲಿ ಬರೆದಿರಂತ. ಬರೆದಾಗ ಹೆಡ್ ಕ್ಲರ್ಕು ನೀನು ಮುಂದೆ ನೌಕರಿ ಹೆಂಗೆ ಮಾಡವ, ಅಪ್ಲಿಕೇಶನ್ ಬರೋಂಗಿಲ್ಲ ಅಂತ ಹೇಳಿದಾಗ ಇವರು ಕಾಕವರು ಹೆಡ್ ಕ್ಲರ್ಕ್ಗೆ ಹೇಳಿದ್ರಂತ, ನಾನು ನೌಕರಿ ಮಾಡ್ತೀನಿ ಅಂತ ನಿನಗೆ ಯಾರು ಹೇಳ್ಯಾರ, ನಾನು ದೇಶ ಸೇವೆ ಮಾಡೋದಿರಿ. ಬಿ ಎ ಆದಮೇಲೆ ಬಿ ಎ ಮುಗಿದಕ್ಕೆ ಅವ್ರು ಗಾಂಧಿ ಇದರಲ್ಲಿ ಹೋದರು. ಹೀಗಾಗಿ ಕಾಕವರು ಆ ಕಾಲದಲ್ಲಿ ಹರಿಜನ ಸಂಬಂಧ ಸೇವೆ ಮಾಡಿ ಪ್ರತಿಯೊಬ್ಬರಿಗೆ ಶಿಕ್ಷಣಕ್ಕೆ ಮಾಡಿದಂಥವ್ರನ್ನ ನಾವು ಎಷ್ಟು ಅವ್ರಿಗೆ ನೆನೆಸ್ಬೇಕಾಗಿತ್ತು ಅಷ್ಟು ನೆನೆಸಿಲ್ಲ. ಆದರೂ ನಮ್ಮ ಕಾರ್ಪೊರೇಷನ್ದವರು ಕಾಕಾ ಕಾರ್ಖಾನೆ ಹೆಸರಲ್ಲಿ ಒಂದು ಬಡಾವಣೆಯನ್ನು ಮಾಡಿದ್ದಾರೆ. ಅದನ್ನು ಭಾಳ ಮಂದಿ ನಾನು ಹೇಳ್ತಿರ್ತೀನಿ, ಕೆ ಕೆ ನಗರ ಎಲ್ಲ ಹೋಗ್ಬೇಡ್ರಿ, ಕಾಕಾ ಕಾರ್ಖಾನೆ ನಗರ ಅಲ್ರಿ. ಅವ್ರ ಹೆಸರಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡ್ಯಾರ. ಅದೇ ರೀತಿ ನಾವು ಅಂಬೇಡ್ಕರ್ ಜಯಂತಿನ ಹೆಂಗೆ ಆಚರಿಸ್ತೀವಿ, ಅದೇ ಥರ ಕಾಕಾ ಕಾರ್ಖಾನೆ ಹೆಸರು ಜಯಂತಿನೂ ಕೂಡ ನಾವು ಆಚರಿಸಬೇಕು, ಅವ್ರನ್ನ ಯಾವಾಗಲೂ ನೆನೆಸ್ಬೇಕು ಅಂತೇಳಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಘಟನೆ ಎಲ್ಲ ಪ್ರಮುಖರಿಗೂ ಧನ್ಯವಾದಗಳು ಮತ್ತು ತಮಗೂ ಧನ್ಯವಾದಗಳು ಅರ್ಪಿಸಿ ನಾನು 4 ಮಾತುಗಳು